never on fire. ರೋಲ್ ಕಾಲ್ ಸ್ವಾಮಿ ಅವರೇ, ನಿಮ್ಮ ವಿರುದ್ಧ ದಾಖಲಾದ ಎಫ್ಐಆರ್ಗಳಷ್ಟು ಲೆಕ್ಕನೇ ಇಲ್ಲದಿರಬಹುದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಕಾಂಗ್ರೆಸ್ ನಾಯಕರು ಪ್ರಶ್ನೆಗಳ ಸುರಿಮಳೆಗಳನ್ನು ಗೆದ್ದಿದ್ದಾರೆ. ರೋಲ್ ಕಾಲ್ ಸ್ವಾಮಿ ಅಂತ ಕರೆದಿದ್ದಾರೆ. ನಿಮ್ಮ ವಿರುದ್ಧ ಎಷ್ಟಿದೆ ಎಫ್ಐಆರ್ ಆಗಿರೋದು, ಲೆಕ್ಕನೇ ಇಲ್ಲದೆ ಇರಬಹುದಲ್ವಾ? ಒಂದೊಂದು ಎಫ್ಐಆರ್ಗೆ ರಾಜೀನಾಮೆ ಕೊಟ್ಟರೆ ರೀಸನ್ ಪತ್ರಗಳ ರಾಶಿ ಬೀಳುತ್ತೆ ನಿಮ್ಮದು. ಕುಮಾರಸ್ವಾಮಿ ಅವರೇ, ಟ್ವೀಟ್ ಮೂಲಕ ಕೇಂದ್ರ ಸಚಿವ ಎಚ್.ಡಿ.ಕೆ ವಿರುದ್ಧ ಕಾಂಗ್ರೆಸ್ ಈಗ ವ್ಯಂಗ್ಯವನ್ನು ಮಾಡಿದೆ. 2017ರಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಬಗ್ಗೆ ಪ್ರಜ್ವಲ್ ರೇವಣ್ಣ ಆರೋಪಿಸಿದ್ರು. ಆಗ ನೀವು ಅದನ್ನು ಒಪ್ಪಿಕೊಂಡಿದ್ದಿರಲ್ಲವೇ ಅಂಥೇಳಿ ಕಾಂಗ್ರೆಸ್ನವರೀಗ ಪ್ರಶ್ನೆಗಳನ್ನು ಮಾಡಿದ್ದಾರೆ. ರೋಲ್ ಕಾಲ್ ಸ್ವಾಮಿಯವರೇ ಅಂಥೇಳಿ ಅಂದರೆ ಈಗ ನೋಡಿ, ಅವರು ಟ್ವೀಟ್ ನೋಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ದು. ಒಂದೊಂದು ಎಫ್ಐಆರ್ಗೆ ಒಂದೊಂದು ರಾಜೀನಾಮೆ ಪತ್ರ ಬರೆಯೋದಾದರೆ ರಾಜೀನಾಮೆ ಪತ್ರಗಳ ರಾಶಿನೇ ಬೀಳಬಹುದು. ಕುಮಾರಸ್ವಾಮಿ ಅವ್ರದ್ದು ರಾಜೀನಾಮೆ ಪತ್ರಗಳ ರಾಶಿ ಬೀಳ್ಬೋದು. ಕುಮಾರಸ್ವಾಮಿ ವಿರುದ್ಧ ಎಷ್ಟು ಎಫ್ಐಆರ್ ದಾಖಲಾಗಿರೋದು, ಅದಕ್ಕೆ ಲೆಕ್ಕನೇ ಇಲ್ಲ ಅಲ್ವಾ? ನೋಡಿ, ಕಾಂಗ್ರೆಸ್ ನಾಯಕರು ಪ್ರಶ್ನೆಗಳ ಸುರಿಮಳೆಗಳನ್ನು ಗೈದಿದ್ದಾರೆ. ಸಾಲು ಸಾಲು ಪ್ರಶ್ನೆಗಳನ್ನು ಹಾಕಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ. ಅಂದರೆ ಇದು ಈ ಜಿ ಟಿ ದೇವೇಗೌಡರು ಹೇಳಿದ್ರಲ್ವಾ, ಎಫ್ಐಆರ್ ಆದವರು ರಾಜೀನಾಮೆ ಕೊಡ್ತಾ ಹೋದರೆ ಎಲ್ಲರೂ ವಿಧಾನಸೌಧದ ಮೇಲೆ ಕ್ಯೂ ಹಚ್ಚಬೇಕಾಗತ್ತೆ ಅಂತ. ಪ್ರಜ್ವಲ್ ರೇವಣ್ಣ 2017ರಲ್ಲಿ ಏನು ಹೇಳಿದರು ಸೂಟ್ಕೇಸ್ ಸಂಸ್ಕೃತಿ ಬಗ್ಗೆ? ಅವತ್ತು ಸಭೆಯಲ್ಲಿ ಸೂಟ್ಕೇಸ್ ಕೊಟ್ಟರಷ್ಟೇ ಟಿಕೆಟು. ಕುಮಾರಸ್ವಾಮಿ ಅವರು ಅವತ್ತು ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಒಪ್ಕೊಂಡಿರಲಿಲ್ವಾ? ಒಪ್ಕೊಂಡಿದ್ರಿ ತಾನೇ ನೀವೇ? ಹೌದು ಅಂಥೇಳಿ. ಈ ಸೂಟ್ಕೇಸ್ಗಳಿಂದಲೇ ಬಿಡದಿ ತೋಟದ ಮನೆಯ ಭೂಮಿಯನ್ನು ಕಬಳಿಸಿದ್ರಾ? ತೋಟದ ಮನೆಯನ್ನು ಕಬಳಿಸಿದ್ರಾ ಸೂಟ್ಕೇಸಲ್ಲಿ? ದೇವದಾರಿ ಗಣಿ ಅನುಮತಿಗಾಗಿ ಎಷ್ಟು ಸೂಟ್ಕೇಸ್ ಪಡೆದಿದ್ದೀರಿ ನೀವು ಅದಕ್ಕೆ ಪರ್ಮಿಷನ್ ಕೊಡಿಸ್ಲಿಕ್ಕೆ? ನೋಡಿ, ಇವೆಲ್ಲ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ನಾಯಕರು ಕೇಳಿರುವಂತಹ ಪ್ರಶ್ನೆಗಳು. ನಿಮ್ಮ ವಿರುದ್ಧ ಎಫ್ಐಆರ್ ಆಗಿರೋದೆಷ್ಟು? ಒಂದೊಂದು ಎಫ್ಐಆರ್ಗೂ ರಾಜೀನಾಮೆ ಕೊಡ್ತಾ ಹೋದರೆ ರಾಶಿ ರಾಶಿ ಬೀಳುತ್ತೆ. ನಿಮ್ಮದೇ ಒಂದು. ನೋಡಿ, ಆ ಟ್ವೀಟ್ನ ಕೆಲವೊಂದಿಷ್ಟು ಅಂಶಗಳು ನೋಡ್ತಾ ಇದ್ದೀವಿ ನಾವು. ಅಂದರೆ ಪ್ರಶ್ನೆ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಕುಮಾರಸ್ವಾಮಿ ಅವರಿಗೆ. ಸುಡ್ಕೇಸ್ ಸಂಸ್ಕೃತಿ ಇದೆ ನಮ್ಮ ಪಕ್ಷದಲ್ಲಿ ಅಂಥೇಳಿ ಯಾರು ಹೇಳಿದ್ರು ಅವತ್ತು 2017ರಲ್ಲಿ? ಇದೇ ನಿಮ್ಮ ಪ್ರಜ್ವಲ್ ರೇವಣ್ಣ ಹೇಳಿದ್ರಲ್ವಾ? ಆಗ ನೀವೇನು ಮಾಡಿದ್ರಿ? ಅದನ್ನು ಒಪ್ಕೊಂಡಿದ್ರಿ. ಹೌದು, ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ ಅಲ್ಲ, ಹಾಗೆ ಹೀಗೆ ಅಂತ ಹೇಳಿ. ರೋಲ್ ಕಾಲ್ ಸ್ವಾಮಿಯವರೇ, ಈ ಸುಡ್ಕೇಸ್ ಹಣ ಯಾವುದಕ್ಕೆ ಬಳಸಿದ್ರೆ ಹಾಗಾದರೆ? ಬಿಡದಿ ತೋಟದ ಭೂಮಿಯನ್ನು ಕಬಳಿಸೋಕ ದೇವದಾರಿ ಗಣಿ ಅನುಮತಿಗೆ ಎಷ್ಟು ಪಡ್ಕೊಂಡ್ರಿ? ಅನುಮತಿ ಕೊಡಿಸ್ಲಿಕ್ಕೆ ಎಷ್ಟು ಸೂಟ್ಕೇಸ್ ಬಂತು ನಿಮ್ಮಲ್ಲಿ ಹೇಳಿ? ರೋಲ್ ಕಾಲ್ ಸ್ವಾಮಿಯವರೇ, ಉತ್ತರ ಕೊಡಿ ಇದಕ್ಕೆ. ಇದು ಕಾಂಗ್ರೆಸ್ನವ್ರು ಕೇಳ್ತಾ ಇರೋದು. ಅಂದರೆ ಇಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನಿರಂತರವಾಗಿ ಅವರು ಒತ್ತಾಯವನ್ನು ಮಾಡ್ತಿದ್ರು, ಆರಂಭದಲ್ಲಿ ಮಾಡ್ತಾಯಿದ್ರು. ಈಗ ಅವರ ವಿರುದ್ಧ ಯಾವಾಗ ಈಗ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಆಯಿತು, ಈ ಹಿಂದೆ ಕೂಡ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದರು. ಜೊತೆಗೆ ಈ ದೇವದಾರಿ ಪರ್ಮಿಷನ್ ಕೊಡಲಿಕ್ಕೆ ಗಣಿಗೆ ಅನುಮತಿ ಸಂಬಂಧಪಟ್ಟಂಗೆ ಸೂಟ್ಕೇಸ್ಗಳು ಎಷ್ಟು ಬಂದು ಹಾಗಾದರೆ ನಿಮ್ಮಲ್ಲಿ? ನೋಡಿ, ರಾಜಕೀಯ ಈ ವಾಕ್ ಸಮರಗಳು ಏಟು ಎದುರೇಟು ಜಾಸ್ತಿ ಆಗ್ತಾನೇ ಇದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿಯವ್ರನ್ನ ಬಿಡ್ತಾನೇ ಇಲ್ಲ. ಕುಮಾರಸ್ವಾಮಿಯವರು ಅಷ್ಟೇ, ಅವರು ಒಂದು ಕೊಟ್ಟರೆ ಇವರು 10 ಕೊಡ್ತಾ ಇದ್ದಾರೆ ತಿರುಗೇಟುಗಳನ್ನು. ನಾನ್ಯಾಕೆ ರಾಜೀನಾಮೆ ಕೊಡಬೇಕು, ನಾನು ತಪ್ಪು ಮಾಡಿದ್ದೀನಾ ಅಂತ ಕುಮಾರಸ್ವಾಮಿ ಕೇಳೋದು. ಈಗ ಎಫ್ಐಆರು ಅದ್ರ ಮೇಲೆ ರಾಜೀನಾಮೆ ಕೊಡು ಅಂತ ಬಂದರೆ, ಈಗ ಮುಖ್ಯಮಂತ್ರಿಗಳ ವಿರುದ್ಧ ಏನಾಗಿದೆ? ಎಫ್ಐಆರ್ ಆಗಿದೆ ಅಷ್ಟೇ ಅಲ್ವಾ? ಅಷ್ಟೇ. ನಿಮ್ಮೇಲೂ ಕೂಡ ಎಫ್ಐಆರ್ ಆಗಿದ್ದಾವಲ್ವಾ? ಹಾಗೆ ನೀವು ರಾಜೀನಾಮೆ ಕೊಡ್ತಾ ಹೋದರೆ ರಾಶಿ ರಾಶಿ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ನೀವು ಕುಮಾರಸ್ವಾಮಿಯವರೇ ಅಂಥೇಳಿ ಕಾಂಗ್ರೆಸ್ ನಾಯಕರು ಈಗ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಬೇಕು ಎಚ್.ಡಿ.ಕೆ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂಥೇಳಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಎಚ್.ಡಿ.ಕೆ ವರ್ಸಸ್ ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ ಸಮರ, ವಾಗ್ಯುದ್ಧಗಳನ್ನು. ಈಗ ಈ ಪ್ರಶ್ನೆಗಳನ್ನು
ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಮಾಡ್ತಾನೆ ಕೇಳ್ದಂಗಿದೆ ಅಂತ ಅನ್ನಿಸ್ತಾ ಇದೆ. ಸಮರ್ಥನೆ ಮಾಡಿಕೊಂಡೇ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಗಳನ್ನು ಕೇಳ್ದಂಗಿದೆ. ಶಿವಕುಮಾರ್ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ, ಈಗ ಕುಮಾರಸ್ವಾಮಿ ಅವರಿಗೆ ಕೇಳಿರುವಂತಹ ಪ್ರಶ್ನೆಗಳೇನಿದಾವಲ್ಲ, ಇಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನಾಯಕರ ಅಂದರೆ ಅದರಲ್ಲೂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಶಿವಕುಮಾರ್ ಈಗ ಟ್ವೀಟ್ ಅನ್ನ ನೋಡ್ತಾ ಇದ್ದೀವಿ, ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನ ಸಮರ್ಥನೆ ಮಾಡಿಕೊಳ್ಳುವುದರ ಜೊತೆಗೇನೆ ಈಗ ಕುಮಾರಸ್ವಾಮಿ ಅವ್ರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದಾರ ಅಂತ ಈ ಪ್ರಶ್ನೆಗಳ ಮೂಲಕ. ಪ್ರಭು, ಈಗ ಒಂದು ಕಡೆ ಕಾಂಗ್ರೆಸ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಸಾಕಷ್ಟು ವಾಕ್ಸಮರಗಳು ಈಗಾಗಲೇ ಶುರುವಾಗಿದೆ. ಮೂಢ ಹಗರಣ ಯಾವಾಗ ಕೇಳಿ ಬಂತು ಆಗಿನಿಂದಲೂ ಕೂಡ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಜೊತೆಗೆ ವೈಯಕ್ತಿಕ ನೆಲಗಟ್ಟಿನಲ್ಲೇ ಇವತ್ತು ಟೀಕೆಯನ್ನ ಮಾಡುವಂತ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಸೈದ್ಧಾಂತಿಕವಾಗಿ ಇವತ್ತು ಪಕ್ಷಗಳ ಬಗ್ಗೆ ಟೀಕೆ ಆಗ್ತಾ ಇಲ್ಲ, ಇವತ್ತು ವೈಯಕ್ತಿಕವಾಗಿ ಇವತ್ತು ಟೀಕೆಗಳಾಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಇವತ್ತು ಕುಮಾರಸ್ವಾಮಿ ಅವರನ್ನ ರೋಲ್ ಕಾಲ್ ಸ್ವಾಮಿ ಅನ್ನುವಂತಹ ನಿಟ್ಟಿನಲ್ಲಿ ಟ್ವೀಟ್ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಯಾಕಂದ್ರೆ ನಿಮ್ಮ ವಿರುದ್ಧ ಈಗ FIR ಕೊಟ್ಟ ನಂತರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ಲಾಗ್ತಾ ಇದೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ. ಹಾಗಾಗಿ ನಿಮ್ಮ ವಿರುದ್ಧವಾಗಿ ಎಷ್ಟು FIR ಗಳಾಗಿದೆ, ಯಾಕೆ ಇಲ್ಲಿಯವರೆಗೆ ನೀವು ರಾಜೀನಾಮೆಯನ್ನ ಕೊಟ್ಟಿಲ್ಲ? ಯಾಕಂದ್ರೆ ಒಂದೊಂದು FIR ಅನ್ನು ಕೂಡ ನಾವು ಗಮನಿಸಿದಾಗ ನಿಮ್ಮ ಮೇಲಿರುವಂತಹ ಪ್ರಕರಣಗಳನ್ನ ನೀವು ರಾಜೀನಾಮೆಗಳ ಪತ್ರಗಳನ್ನೇ ಗುಡ್ಡೆ ಹಾಕಬೇಕಾಗಿತ್ತು. ಅಷ್ಟು ಪ್ರಕರಣಗಳು ನಿಮ್ಮ ಮೇಲೆ ಇದೆ. ನಿಮ್ಮದು ಸೂಟ್ ಕೇಸ್ ಸಂಸ್ಕೃತಿ ಅನ್ನುವಂಥದ್ದನ್ನ ನಿಮ್ಮ ಸಹೋದರನ ಪುತ್ರನೇ ಹಿಂದೆ ಹೇಳಿದ್ರು, ಅದನ್ನ ನೀವು ಒಪ್ಕೊಂಡು ಕೂಡ ಇದ್ದೀರಿ. ಹಾಗಾಗಿ ಈ ವಿಚಾರದಲ್ಲಿ, ಯಾಕಂದ್ರೆ ನೀವು ಮಾಡಿರುವಂತಹ ಸೂಟ್ ಕೇಸು ಹಗರಣ ಏನಿದೆ, ಇದರಲ್ಲೇ ಬಿಡದಿ ತೋಟದ ಮನೆಯನ್ನೇ ಏನಾದ್ರೂ ನೀವು ಬಳಸ್ಕೊಂಡಿದ್ದೀರಾ? ಭೂಮಿಯನ್ನ ಖರೀದಿ ಮಾಡಿದಿರಾ? ಜೊತೆಗೆ ದೇವದಾರಿ ಗಡಿಗರು ಅನುಮತಿಗೆ ಎಷ್ಟು ಹಣವನ್ನ ಪಡ್ಕೊಂಡಿದ್ರಿ? ಈ ರೀತಿಯಾಗಿ ಪ್ರಶ್ನೆಗಳನ್ನ ಹಾಕುವ ಮೂಲಕ ಇವತ್ತು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ವೈಯಕ್ತಿಕವಾಗಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕ ತೇಜೋವಧೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಪ್ರಭು, ಅಂದ್ರೆ ಶಿವಕುಮಾರ್ ಇಲ್ಲಿ ಹೇಗೆ ಆ ಕಡೆಯಿಂದ ಬರುತ್ತೋ ಹಾಗೆ ರಿಯಾಕ್ಟ್ ಇರುತ್ತೆ ಅಂತ ಕಾಣಿಸ್ತದೆ. ಕುಮಾರಸ್ವಾಮಿ ಯಾವ ರೀತಿಯಾಗಿ ಅಲ್ಲಿ ಪ್ರತಿಕ್ರಿಯೆನ ಕೊಡ್ತಾರೋ ಅದನ್ನು ನೋಡಿಕೊಂಡು ಈ ರೀತಿ ರಿಯಾಕ್ಟ್ ಮಾಡುವಂಥ ಕೆಲಸ ಆಗ್ತಿದೆ. ಅಂದರೆ ಅವರು ಸಾಫ್ಟ್ ಅಂದರೆ ಸಾಫ್ಟು, ಅದರ ಜೊತೆಗೆ ಅವರ ವೈಖರಿ ಹೇಗಿರುತ್ತೋ ವಾಗ್ದಾಳಿದು ಅದೇ ರೀತಿ ಕಾಣಿಸ್ತಾ ಇದ್ದಾವೆ ಪ್ರಶ್ನೆಗಳು. ಖಂಡಿತ ಪ್ರಭು, ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಅದೇ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ವೈಯಕ್ತಿಕವಾಗಿ ಕೂಡ ಅವರು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಮಾಧ್ಯಮಗಳ ಮುಂದೆ ಇರಬಹುದು ಅಥವಾ ಪತ್ರಗಳ ಮೂಲಕ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮೂಲಕ ಟೀಕೆಗಳನ್ನ ಮಾಡ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರ ಹಲವು ತಪ್ಪುಗಳನ್ನ ಇಟ್ಕೊಂಡು ಇವತ್ತು ನೈತಿಕತೆಯ ಬಗ್ಗೆ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಅವರ ಮೇಲೆ ಆರೋಪಗಳಿದೆ, ಅವ್ರಿಗೆ ಯಾವ ರೀತಿಯಾದಂತಹ ನೈತಿಕತೆ ಇದೆ ಅಂತೇಳಿ ಇವತ್ತು ಕಾಂಗ್ರೆಸ್ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.